ಒಂದು ಊರೊಳಗೆ ಒಬ್ಬ ಮಹಾನ್ ಭಕ್ತ ಇದ್ರಿ. ಆ ಭಕ್ತ ತನ್ನ ಊರಿಂದ ಬಹಳಷ್ಟು ದೂರ ಇರುವಂತಹ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ನಡ್ಕೊತ ಹೋಗ್ತಿದ್ದಂಥ ತಿಂಗಳಿಗೊಮ್ಮೆ. ಹಂಗೆ ದಿನಗಳು ಕಳೆದಂಗೆ ಅವ್ಗೆ ವಯಸ್ಸಾಯ್ತಂತ. ವಯಸ್ಸಾದ ಕೂಡಲೇ ತನ್ನ ಹೊಲದಾಗನ ಕುಂತ ನಮಸ್ಕಾರ ಮಾಡಿ, ತಾಯಿ ಮಹಾಲಕ್ಷ್ಮಿ, ನನಗೆ ಇಲ್ಲಿಂದ ಅಲ್ಲಿ ತನಕ ಬರೋದಕ್ಕೆ ಆಗತ್ತಿಲ್ಲ ಅಂತ ಹೇಳಿದ. ಆಗ ರಾತ್ರಿ ಮಕ್ಕೊಂಡಾಗ ಮಹಾಲಕ್ಷ್ಮಿ ಅವನ ಕನಸಿನಾಗ ಬಂದ ಆ ಭಕ್ತಗೆ ಹೇಳ್ತಾಳಂತರಿ, ನಿಮ್ಮೂರಾಗಿರುವಂತಹ ಕೃಷ್ಣ ಹೊಳಿ ದಂಡಿಗನ ನಾನು ನಿಲ್ಲಿಸ್ತೀನಿ, ನಾನು ಪೂಜೆ ಮಾಡಿ ಇಲ್ಲೇ ನೀನು ಅಂತೇಳಿ. ಅವಾಗನ ಹುಟ್ಕೊಂಡಿರುವಂಥದ್ದು ಈ ಗುಡಿ. ಈ ಗುಡಿ ಇರುವುದು ಜಮಖಂಡಿ ಸಮೀಪನ ಮುತ್ತೂರು ಮಹಾಲಕ್ಷ್ಮಿ ಅಂಥೇಳಿ. ಈ ದೇವರು ಕೂಡ ಇಲ್ಲಿ ಮಹಾಲಕ್ಷ್ಮಿ ಅಂತಲೇ ಕರೀತಾರೋ. ಈ ದೇವಿಯನ್ನು ನೋಡಿದ್ರೆ ಅಷ್ಟು ಭಕ್ತಿ ಉಕ್ಕಿ ಬರಬೇಕು. ಆ ಥರ ದೇವಿ ಮುಖ, ಕಣ್ಣು, ಅಲಂಕಾರ ಇರ್ತೈತಿ. ಈ ದೇವಸ್ಥಾನಕ್ಕೆ ನಾವು ಭೇಟಿ ಕೊಟ್ಟಿದ್ದು ರೀ. ಆ ದೇವಸ್ಥಾನ ಒಳಗೆ ಒಂದು ಮಹಾನ್ ಶಕ್ತಿ ಐತೆ ಅನ್ನೋದು ಅಲ್ಲಿ ಹೋದ ಕೂಡಲೇ ಪ್ರತಿಯೊಬ್ಬರಿಗೂ ಅನ್ನಿಸ್ತತಿ. ಅಲ್ಲಿರುವಂಥ ಶಾಂತ ವಾತಾವರಣ, ಆ ದೇವಿಯ ರೂಪ, ಅಲ್ಲಿರುವಂತಹ ವಾತಾವರಣ ಒಂದು ಬಾರನ ಮನಸ್ಸಿಗೆ ಸಮಾಧಾನ ಕೊಡ್ತೈತಿ. ಅಲ್ಲಿ ಹೋಗಿ ನಾವು ದರ್ಶನ ಎಲ್ಲ ತಗೊಂಡು ಅಲ್ಲಿ ಜಾತ್ರೆ ಮುಗಿದು ಒಂದು ಸ್ವಲ್ಪ ದಿನ ಅಷ್ಟೇ ಆಗಿತ್ತಂತ ನಾ ಹೋದಾಗ. ಗುಡಿ ಅನ್ಕು ಹಳೆಯ ಕಾಲದ್ದೈತಿ, ನೋಡ್ತಿರ್ಬೋದು ನೀವು. ಈ ಥರ ಗುಡಿ ಐತಿದು. ಹೋಗಿ ದರ್ಶನ ತಗೊಂಡು ಫೋಟೋ ಎಲ್ಲ ತೆಗಿಸ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ. ಜಮಖಂಡಿಯಿಂದ ಭಾಳ ಸಮೀಪ ಐತಿದು, ಒಂದು 15 ನಿಮಿಷ ದಾರಿ ಇರ್ಬೋದು ಅಷ್ಟೆ. ಮುತ್ತೂರು ಮಹಾಲಕ್ಷ್ಮಿ ಅಂತ. ಸಾಧ್ಯ ಆದ್ರೆ ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ರಿ.